ಇಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ಆ ಒಂದು ಕ್ಷಣ ಸುಮ್ಮನೆ ಇದ್ಬಿಟ್ರೆ ನಿಮ್ಮ ತಲೆ ಏನೂ ಹೋಗೋದಿಲ್ವಲ್ಲ, ಅಥವಾ ನೀವು ಸೋತಂತೆ ಏನೂ ಆಗೋದಿಲ್ಲಲ್ಲ. ತುಂಬ ಸಂದರ್ಭದಲ್ಲಿ ಇದೇ ಆಗುತ್ತೆ, ನಾನು ಸೋತು ಬಿಡ್ತೀನಿ ಅಥವಾ ನಾನು ಒಪ್ಕೊಂಡಂಗೆ ಆಗುತ್ತೆ, ನಾನೇ ತಪ್ಪಿತಸ್ಥ ಅಂತ ಅನ್ನಿಸ್ಕೊಳ್ತೀನಿ, ಅಥವಾ ನಾನು ಬಲಶಾಲಿ ಅಂತ ಅನ್ನಿಸ್ಕೊಳ್ಬೇಕು ಅನ್ನುವ ಹಂಬಲದಲ್ಲಿ ಹೀಗೆ ಏನೇನೋ ಭ್ರಮೆಯಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಮಾತುಗಳನ್ನು ಆಡ್ತಾ ಇರ್ತೇವೆ. ಅದಲ್ಲದೆ ನಮ್ಮ ಜಗಳದ ವಿಷಯ ಇದ್ದಿರ್ಬೋದು, ಅಥವಾ ಸನ್ನಿವೇಶ ಇರ್ಬೋದು, ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿರ್ಬೋದು, ನಾವು ಏನೇನೋ ಸಮರ್ಥೆಗಳನ್ನು ಮಾಡಲಿಕ್ಕೆ ಹೋಗಿ ಹೆಚ್ಚು ಹೆಚ್ಚು ಮಾತಾಡ್ತಾ ಇರ್ತೇವೆ. ನಿಜವಾಗಿ ನಮ್ಮ ಜೊತೆಗೆ ವಾಗ್ವಾದಕ್ಕಿಳಿದಾಗ, ನಮ್ಮ ಜೊತೆ ಜಗಳಕ್ಕೆ ಬಂದಾಗ, ನಮ್ಮ ಮೇಲೆ ಎಗರಿ ಬಂದಾಗ, ನಮ್ಮ ವಿರುದ್ಧ ಆರೋಪ ಮಾಡ್ತಾ ಇದ್ದಾಗ, ಇಂಥ ಎಲ್ಲ ಸನ್ನಿವೇಶದಲ್ಲಿ ನಾವು ಮಾಡಬೇಕಾದ್ದು ಇಷ್ಟೇ, ನಮ್ಮಿಂದ ತಪ್ಪು ಆಗಿಲ್ಲ ಅಂತ ಗೊತ್ತಿದ್ದರೆ, ಅಥವಾ ತಪ್ಪು ಮಾಡಿದರೂ ಸಹ ಆ ಕ್ಷಣದಲ್ಲಿ ಸುಮ್ಮನೆ ಇರುವಂಥದ್ದಿದೆಯಲ್ಲ, ಅದಕ್ಕಿಂತ ದೊಡ್ಡ ಬಲ ಇನ್ಯಾವುದೂ ಇಲ್ಲ. ಒಂದೊಮ್ಮೆ ನೀವೇ ತಪ್ಪು ಮಾಡಿದ್ದು ನಿಜ ಅಂತಾದರೆ ಆ ಎಲ್ಲ ಸನ್ನಿವೇಶ ತಿಳಿಯಾದ ನಂತರ ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ದೊಡ್ಡವರಾಗುವಂಥ ಒಳ್ಳೆಯ ಸದಾವಕಾಶ ಆ್ಯಂಡ್ ಮೋರ್ ಓವರ್ ಎಲ್ಲರೂ ಅದನ್ನು ಕೇಳಿಸಿಕೊಳ್ಳುವಂಥ ತಾಳ್ಮೆಯ ಸನ್ನಿವೇಶವನ್ನು ನೀವು ಸೃಷ್ಟಿ ಮಾಡಿಕೊಂಡಂಗಾಗತ್ತೆ. ಒಂದೊಮ್ಮೆ ನೀವು ತಪ್ಪೇ ಮಾಡಿಲ್ಲ ಅಂತಾದರೆ ಸಮಾಜಕ್ಕೆ ತನ್ನಿಂದ ತಾನೇ ಎಲ್ಲವೂ ತಿಳಿಯಾಗ್ತಾ ಹೋಗುತ್ತೆ. ಬಿಕಾಸ್ ಟೈಮ್ ಈಸ್ ದ ಬೆಸ್ಟ್ ಆನ್ಸರ್ ಅನ್ನುವಂಥ ಮಾತನ್ನು ನೀವು ಕೇಳಿದ್ದಿರ್ಬೋದು. ಹಾಗಾಗಿ ಕೋಪದ ವಿಚಾರದಲ್ಲಿ, ಸನ್ನಿವೇಶದ ವಿಚಾರದಲ್ಲಿ, ಆತುರದ ವಿಚಾರದಲ್ಲಿ ನಾವು ಎಗರಾಡ್ಕೊಳ್ಳೋದು ಅಥವಾ ಅನಗತ್ಯ ಮಾತುಗಳನ್ನು ಆಡೋದು ಅಥವಾ ತಾಳ್ಮೆಯನ್ನು ಕಳೆದುಕೊಳ್ಳೋದು, ವಿವೇಚನೆಯನ್ನು ಬಳಸದೆ ನಾವು ಮಾತಾಡೋದಕ್ಕಿಂತ ವಿವೇಚನಾಯುತವಾಗಿ ಮೌನವಾಗಿ ಇರೋದಿದೆಯಲ್ಲ, ಅದು ನಮಗೆ ಬಹುದೊಡ್ಡ ಶಕ್ತಿಯನ್ನು ಕೊಡುತ್ತೆ, ನಮ್ಮ ವ್ಯಕ್ತಿತ್ವವನ್ನು ಇನ್ನೂ ಎತ್ತರಕ್ಕೆ ಏರಿಸ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.